ಎಲ್ಲ ಏನು ಕೇಳಿಗತ್ತೀವಿ ಅಂತಂದ್ರೆ ನಂದು ಜಲ್ದಿ ಸಕ್ಸಸ್ ಸಿಕ್ತು. ನಾ 2 ತಾಸು ಓದಿದೆ, ಇಷ್ಟು ಮಾರ್ಕ್ಸ್ ತೆಗೆದಿದ್ದೆ. ನಂದು ಯೂಟ್ಯೂಬ್ ಚಾನಲ್ ಭಾಳ ವ್ಯೂಸ್ ಬಂತು, ಭಾಳ ಸಬ್ಸ್ಕ್ರೈಬರ್ಸ್ ಬಂತು. ನಾ ಈ ಟ್ರಿಕ್ ಯೂಸ್ ಮಾಡಿದೆ, ನಾ ಆ ಟ್ರಿಕ್ ಯೂಸ್ ಮಾಡಿದೆ. ನಾ ಸ್ವಲ್ಪ ದಿವ್ಸದೊಳಗೆ ನನ್ನ ಬಿಸ್ನೆಸ್ ಭಾಳ ಗ್ರೋತ್ ಆಯಿತು ನೋಡಿರಿ. ನಾ ಸಕ್ಸಸ್ ಆಗೋ ಸಲುವಾಗಿ ನಾ ಇಷ್ಟೇ ಮಾಡಿದೆ, ಏನು ಭಾಳ ದೊಡ್ಡದು ಮಾಡಿಲ್ಲ. ಇದು ಒಂದು ಫಾರ್ಮುಲಾ ಅದ. ನಂದು ಬಿಸ್ನೆಸ್ ಗ್ರೋತ್ ಆಯಿತು, ಮಿಲಿಯನಿಯರ್ ಆದೆ, ಬಿಲಿಯನಿಯರ್ ಆದೆ. ಆಮೇಲೆ ನಮ್ಮದು ನಾನು ಆಫೀಸಿಗೂ ಏನು ಡೈಲಿ ಹೋಗಂಗಿಲ್ಲ, ವೀಕ್ಲಿ ಒನ್ಸ್ ಹೋಗ್ತೀನಿ. ಮತ್ತು ಅಷ್ಟಾದ್ರೂ ನಾ ಎಲ್ಲ ಸ್ಯಾಲ್ರಿ ಗಿಲ್ರಿ ಎಲ್ಲ ಬರ್ತದೆ, ಮತ್ತು ತಂತಾನೇ ನಡೀತಿರ್ತದೆ. ಮತ್ತೇನು ಎಲ್ಲಿಯೂ ಭಾಳ ಫೋಕಸ್ ಕೊಡೋಂಗಿಲ್ಲ. ನಾ ಅಷ್ಟರೊಳಗೆ ಜಿಂದಗಿ ಮಾಡ್ತೀನಿ, ಅಂದರೂ ನನಗೆ ಇಷ್ಟು ರೊಕ್ಕ ಬರ್ತದೆ. ಇಷ್ಟು ಕಡಿಮೆ ಸಮಯದಾಗ ನಾ ಅದು ಸಾಧಿಸಿದೆ, ಇಷ್ಟೇ ಕಡಿಮೆ ಸಮಯದಾಗ ನಾ ಇದು ಸಾಧಿಸಿದೆ. ಇವತ್ತು ನಾಳೆ ಯೂಟ್ಯೂಬ್ನಾಗ ಮತ್ತು ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಒಳಗೆ ಏನೆಲ್ಲ ಹೊಂಟಾವ, ಒಂದೇ ದಿವ್ಸದೊಳಗೆ ಸಕ್ಸಸ್ ಆಗಲಿ, 10 ದಿವ್ಸದೊಳಗೆ ಗ್ರೋತ್ ಬರ್ತದೆ, 10 ದಿವ್ಸದೊಳಗೆ ಮಿಲಿಯನಿಯರ್ ಆಗಲಿ, 100 ದಿವ್ಸದೊಳಗೆ ಲಕ್ಷಾಧೀಶರಾಗ್ರಿ, ಕೋಟ್ಯಾಧೀಶರಾಗ್ರಿ ಅಂತ ಇಂಥವೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿರ್ತಾವೆ. ನಿಮ್ಗೆ ಹುಡುಗ ಸಿಗ್ಲತ್ತಿಲ್ಲ, ಈ ವೆಬ್ಸೈಟಿಗೆ ಹೋಗ್ರಿ. ನಿಮ್ಗೆ ಹುಡುಗಿ ಸಿಗ್ಲತ್ತಿಲ್ಲ, ಇಂತೆಲ್ಲ ಹೋಗ್ರಿ. ನಿಮಗೆ ಹೆಲ್ತ್ ಇಶ್ಯೂ 3 ದಿವ್ಸನಾಗ ಕ್ಯೂರ್ ಮಾಡಿಬಿಡ್ತಾರೆ. ನಿಮ್ಗೆ ಎಲ್ಲೂ ಆರಾಮಾಗ್ಲಾರ್ದು ಇಲ್ಲಿ ಬರ್ರಿ, ಇಲ್ಲಿ ಆರಾಮ ಮಾಡಿರ್ತೀವಿ. ಹಿಂಗೆ ಇಂಥವೆಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನ ಡೈಲಿ ನೋಡ್ತಾ ಇರ್ತೀವಿ. ಮತ್ತೊಂದು ಸ್ವಲ್ಪ ಜನ ತಮ್ಮ ಬಗ್ಗೆ ತಾವೇ ಅನುಮಾನ ಪಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡು, ವಾರದಾಗ 1 ತಾಸು ಓದೇನಂತ ಫಸ್ಟ್ ಕ್ಲಾಸ್ ಬಂದ, 99 ತೆಗ್ದ. ನನಗೇನಾಗಿತ್ತು, ನಾ ಡೈಲಿ ಓದ್ತಿದ್ದೆಲ್ಲ, ನನಗೆ ಅವನಷ್ಟು ತೆಗಿಲಿಕ್ಕೆ ಆಗಲಿಲ್ಲಲ್ಲ, ನಾ ಏನು ರಾಂಗ್ ಮಾಡಿದ್ನೇನೋ ಅಂತ ಹಿಂಗೆ ಒಂಥರ ಫೀಲಿಂಗ್ ಅವ್ರದ್ದೆಲ್ಲ ನೋಡಿ. ಮತ್ತೀಗ ಒಂದೇ ದಿವ್ಸ ಒಳಗೆ ಪಿಕ್ಚರ್ ಹಿಟ್ ಆಗೋದು ಗೊತ್ತಾಗ್ತದೆ. ಇಷ್ಟು ಕರೋಡ್ ಬಂತು ನೋಡ್ರಿ, ಅಷ್ಟು ಕರೋಡ್ ಬಂತು ನೋಡ್ರಿ. ಇದೇ ಪಿಕ್ಚರ್ ಎಲ್ಲಕ್ಕಿಂತ ಹೆಚ್ಚಿಗೆ ಓಡ್ಯದ, ಇದೇ ವಿಡಿಯೋ ಎಲ್ಲಕ್ಕಿಂತ ಹೆಚ್ಚಿಗೆ ಓಡ್ಯದ. ಇಂಥ ಪಾಡ್ಕಾಸ್ಟ್ ಭಾಳ ಪಾಪ್ಯುಲರ್ ಆಯಿತು. ಈ ಮಿನಿಸ್ಟರ್ ಭಾಳ ದಿವಸದಿಂದ ವರ್ಕ್ ಮಾಡ್ಲಾರ್ದೇ ಜಲ್ದಿ ಫೇಮಸ್ ಆಗಿಬಿಟ್ಟ. ಈಕಿ ಹೀರೋಯಿನ್ ಭಾಳ ಬ್ಯೂಟಿಫುಲ್ ಇದ್ದಾಳೆ. ಈಗಿಂದು ವ್ಯೂಸು, ಡ್ಯಾನ್ಸಿಂದು ವ್ಯೂಸ್ ಮತ್ತು ರೀಲ್ಸಿಂದು ಇದು ಜಾಸ್ತಿ ವ್ಯೂಸ್ ಅವ. ಮತ್ತು ಆಕೆಗೆ ಮಾನಿಟೈಸ್ ಜಲ್ದಿ ಆಯಿತು. ನನ್ನ ಚಾನಲ್ ಗ್ರೋತ್ ಜಲ್ದಿ ಆಯಿತು. ನಾ ಈ ಟ್ರಿಕ್ಸ್ ಯೂಸ್ ಮಾಡಿದೆ. ಜಸ್ಟ್ ಒಂದು ಫಾರ್ಮುಲಾ ಅದ, ಇದು ಆನ್ ಮಾಡ್ಕೊರಿ, ಇದು ಆಫ್ ಮಾಡ್ಕೊರಿ, ಹೀಗೆಲ್ಲ ಹೇಳೋದು ಕೇಳೋದು ನೋಡಿರ್ತೀವಿ. ಮತ್ತು ಆಜು ಬಾಜುನೂ ನಮ್ಮ ಮಗ ಹಾಗೇನು ಇರಲಿಲ್ಲ, ಅಂದ್ರೂ ಏನೋ ಸ್ವಲ್ಪ ಎಫರ್ಟ್ ಹಾಕಿ ನೋಡು, ಅಂದ್ರೂ ಸಕ್ಸಸ್ ಆದ ಅಂತ ಹೇಳ್ಕೊತಿರ್ತಾರೆ. ಮತ್ತು ನಾನು 5 ಮಕ್ಕಳ ಮದುವೆ ನೋಡಿ ಇಷ್ಟು ಈಸಿಯಾಗಿ ಮಾಡೀನಿ. ನಂಗೆ ಇಂಥ ಪ್ರಾಬ್ಲಮೇ ಅಂತ ಆಗಲಿಲ್ಲ. ಹುಡುಗ ಹುಡ್ಕೋದ್ನೂ ಪ್ರಾಬ್ಲಮ್ ಆಗಲಿಲ್ಲ, ಹುಡುಗಿ ಹುಡ್ಕೋದ್ನೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲ ಜಟ್ಪಟ್ ಆಯ್ತು, ಆಟೋಮೆಟಿಕ್ ಆದಂಗೆ ಆಯಿತು. ಎಲ್ಲ ಮುಗಿಸಿ ಕುಂತೀವಿ ನೋಡು. ನಾ ಹಂತಲ್ಲಿ ಕೊಟ್ಟೆ, ನಾ ಇಂತಲ್ಲಿ ಕೊಟ್ಟೆ, ಅವ್ರದ್ದೆಲ್ಲ ಬಯೋಡೇಟಾ ಹಿಂಗೆಲ್ಲ ಹೇಳ್ತಿರ್ತಾರೆ. ಆಜು ಆಯಿತು, ಬಾಜು ಆಯಿತು, ಎಲ್ಲರೂ, ಅಥವಾ ರಿಲೇಟಿವ್ಸ್ ಆಯಿತು, ನಮ್ಮವರೇ ಅಂತ ಅನ್ಸ್ಕೊಂಡವ್ರು ಆಯಿತು, ಅಥವಾ ಅಡ್ವರ್ಟೈಸ್ಮೆಂಟ್ಗಳು, ವಿಡಿಯೋಗಳು, ಇಂಥವೆಲ್ಲ ನಮಗೆ ಬರೀ ಇನ್ಸ್ಟೆಂಟಾಗಿ ಎಲ್ಲ ಆಗ್ಲತ್ತದ ನೋಡ್ರಿ. ಇವತ್ತು ನಾಳೆ ನೀವು ಯಾಕೆ ಹಿಂದೆ ಕುಂತೀರಿ ಅನ್ನಂಗೆ ಫೀಲ್ ಮಾಡ್ತಿರ್ತಾರೆ. ಫೀಲ್ ಆಗ್ತದೆ ಒಂದೊಂದು ಸಲ ನಮಗೆ ಯಾಕಪ್ಪ ಜಗತ್ತು ಇಷ್ಟೊಂದು ಮುಂದುವರ್ಲಿಕ್ಕತ್ತದ, ಅವರಿಗೆಲ್ಲ ಸಾಧ್ಯ ಆಗ್ಲಾಗತ್ತದ, ನಮಗೆ ಯಾಕೆ ಸಾಧ್ಯ ಆಗಲಾಗದ. ಮತ್ತು ಸಾಧ್ಯನೂ ಯಾವ ರೀತಿ ಆಗ್ಲಾಗತ್ತದ, ಭಾಳ ಕ್ವಿಕ್ಕಾಗಿ, ಭಾಳ ಈಸಿಯಾಗಿ, ಭಾಳ ಚಂದ. ಮತ್ತು ಒಂದೂ ಯಾರು ಫೇಲೇ ಆಗಲ್ಲಾಗ್ಯಾರ. ಎಲ್ಲರದ್ದು ಲೈಫ್ ಚಂದದ. ಈಗ ಎಲ್ಲೋ ವೆಕೇಷನ್ಗೆ ಹೋಗ್ತಾರೆ, ಅದು ಫೋಟೋ ಪೋಸ್ಟ್ ಮಾಡ್ತಾರೆ. ಎಲ್ಲೋ ಫಾರಿನ್ ಕಂಟ್ರಿಗೆ ಹೋಗ್ತಾರೆ, ಅದ್ರ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಶೇರ್ ಮಾಡ್ತಾರೆ, ಸ್ಟೇಟಸ್ ಇಡ್ತಾರೆ. ಇವ್ರಿಗೆಲ್ಲ ಹೆಂಗೆ ವೀಸಾ ಸಿಕ್ತು, ಇವರೆಲ್ಲ ಎಷ್ಟು ಇನ್ಸ್ಟೆಂಟಾಗಿ ಹೋಗ್ಲಿಕತ್ತಾರ. ನಮಗೆಲ್ಲ ಯಾಕೆ ಇದೆಲ್ಲ ಪಾಸಿಬಲ್ ಆಗಲ್ಲಾಗ್ಯದ. ಮತ್ತು ಅವರು ನಾಳೆ ಹೋಗ್ತೀನಿ ಅಂದಿರ್ತಾರೆ, ನಾಡ್ದೆ ಫೋಟೋಸ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಅವೆಲ್ಲ ನೋಡಿ ನಮ್ಗೆ ಅನ್ನಿಸ್ಬಿಡ್ತದೆ, ಇವರೆಲ್ಲ ಎಷ್ಟು ಸಕ್ಸಸ್ ಆರ, ಅದು ಜೀವನ ಒಳಗೆ ಎಷ್ಟು ಕಡಿಮೆ ಏಜ್ ಒಳಗೆ ಎಷ್ಟು ದೊಡ್ಡ ಸಕ್ಸಸ್ಗಳು ಮಾಡ್ಕೊಂಡಾರಲ್ಲ ಬದುಕೊಳಗೆ ಅಂತ ಹಿಂಗೆಲ್ಲ ಫೀಲ್ ಆಗ್ತದೆ. ಅವ್ರಿಗೆ ಮದುವೆ ಆಯಿತು, ಜಲ್ದಿನೇ ಆಗಿಬಿಡ್ತು ನೋಡು. ಅವ್ರಿಗೆ ಎಷ್ಟು ಸಮಯಕ್ಕೆ ಮದುವೆ ಆಗಬೇಕು ಅಷ್ಟೇ ಸಮಯಕ್ಕೆ ಮದುವೆ ಆಯಿತು. ಅವ್ರ ಮನೆಯೊಳಗೆ ಇಷ್ಟಿಷ್ಟು ಮಂದಿ ಇದ್ರೂ ಅವ್ರು ಯಾವುದಕ್ಕೂ ಬಡ್ದಾಡಲಿಲ್ಲ, ಜಲ್ದಿನೇ ಮುಗಿತೆಲ್ಲ. ಅವ್ರು ನೋಡು, ಹೋದ ವರ್ಷನೇ ಸೈಟ್ ತೊಗೊಂಡಾರ, ಇದೇ ವರ್ಷ ಅವ್ರ ಮನೆ ಶಾಂತಿನೂ ಆಯಿತು. ಎಷ್ಟು ದೊಡ್ಡ ಬಂಗ್ಲಾದಾಗ ಗೊತ್ತೇನು, 1 ವರ್ಷದಾಗ ಕಟ್ಲಿಕ್ಕೆ ಅದು ಸಾಧ್ಯನೇ ಇಲ್ಲ, ಅಂದ್ರೂ ಅವ್ರು ಅಷ್ಟು ಜಲ್ದಿ ಮುಗಿಸ್ಕೊಂಡವ್ರು. ನೋಡಿದ್ರೆ ಒಂದು ಅರಮನೆ ಆಗ್ಯದ. ಹಿಂಗೆ ಈ ರೀತಿ ಡೈಲಿ ಇಂಥ ಮಾತುಗಳು ಕೇಳಿ. ಆ ಹುಡ್ಗಗೆ ನೋಡು, ಆರಾಮಿರಲಿಲ್ಲ, ಅಂಥ ಡಾಕ್ಟ್ರ್ ಹತ್ರ ತೋರಿಸಿ 3 ದಿವಸ ಅಡ್ಮಿಟ್ ಮಾಡ್ರತ್ತ, ಆರಾಮೇ ಆಗಿ ಹೋಯ್ತು ನೋಡು ಅಂತ. ಹಿಂಗೆ ಎಲ್ಲ ಜಲ್ದಿ ಉಸಿರಾಡೋದು ಜಲ್ದಿ, ಜೀವ್ಸೋದು ಜಲ್ದಿ, ಸಕ್ಸಸ್ ಜಲ್ದಿ,
ಆರೋಗ್ಯ ಜಲ್ದಿ, ಆನಂದ ಜಲ್ದಿ, ಆಯುಷ್ಯ ಜಲ್ದಿ, ಎಲ್ಲ 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 ಕ್ವಿಕ್ ಮೂಮೆಂಟ್ನಾಗ ಎಲ್ಲ ಆಗ್ಲಿಕತ್ತಾವೇನೋ ಅನ್ನಂಗೆ ಬಿಂಬಿಸ್ತಾರೆ ಇನ್ ದ ಸೆನ್ಸ್ ಅವರು ಅಡ್ವರ್ಟೈಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ. ಆವಾಗ ನಮಗೊಂದು ಏನು ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮ ಮನಸ್ಸೊಳಗೆ. ಹೌದು, ಮತ್ತು ಇವೆಲ್ಲ ನಿದರ್ಶನಗಳೇ ಇದ್ದಾವಲ್ಲ, ಇವೆಲ್ಲ ಪ್ರೂಫ್ಗಳಿದಾವಲ್ಲ, ಇವರೆಲ್ಲ ಮತ್ತು ಇವ್ರ ಬದುಕೊಳಗೆ ಇವೆಲ್ಲ ಅಚೀವ್ಮೆಂಟ್ಗಳು ಹೆಂಗೆ ಸಾಧ್ಯ ಆದವು? ಹೌದು, ಮತ್ತು ಅವ್ರು ಫೋಟೋಸ್ ಇಡ್ತಾರೆ, ವಿಡಿಯೋಸ್ ಇಡ್ತಾರೆ, ಮತ್ತು ಚಾನಲ್ ಗ್ರೋತ್ ಆದದ್ದೆಲ್ಲ ತೋರಿಸ್ತಾರೆ, ಮತ್ತು ರೊಕ್ಕ ಬಂದದ್ದನ್ನು ಹೇಳ್ಕೊತ ತಿರುಗ್ತಾರೆ. ಅಷ್ಟು ಕೋಟಿ ಬಂತು, ನಂಗೆ ಇಷ್ಟು ಕೋಟಿ ಬಂತು ಅಂತಾರೆ. ಮತ್ತು ಅವ್ರು ನಮ್ಮ ಕಣ್ಣು ಮುಂದೆ ತಿರುಗಾಡ್ತಿರ್ತಾರೆ, ಅವ್ರ ಎಫರ್ಟ್ ಏನೋ ನಮ್ಗೆ ಗೊತ್ತೇ ಆಗಂಗಿಲ್ಲ. ಅದು ಮತ್ತು ಖರೇನೇ ಅದ, ಅವರು ಜಲ್ದಿನೇ ಅವ್ರಿಗೆ ಗ್ರೋತ್ ಸಿಕ್ತು, ಜಲ್ದಿನೇ ಅವ್ರಿಗೆ ಸಕ್ಸಸ್ ಸಿಕ್ತು ಅಂತ ಇಂಥವೆಲ್ಲ ನಮ್ಮ ಮನಸ್ಸೊಳಗೆ ಓಡಾಡ್ತಿರ್ತಾವೆ. ಏನೆಲ್ಲ ನಾ ಅನ್ಸಕ್ಸಸ್ಫುಲ್ ಏನೋ, ಅಥವಾ ನಂದು ಗ್ರೋತ್ ಭಾಳ ಲೇಟ್ ಆಗ್ಲಿಕ್ಕತ್ತದೇನೋ, ಅಥವಾ ನನ್ನ ಏಮ್ ಮುಟ್ಲಿಕ್ಕೆ ನಾ ಜಾಸ್ತಿ ಸಮಯ ತೊಗೊಲಿಕತ್ತೀನಿ ನನ್ನ ಜೀವನ ಒಳಗೆ ಅಂತ ಹೀಗೆಲ್ಲ ನಮಗೆ ಕ್ವಶನ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದು ನನಗೆ, ನಿಮಗೆ, ಇನ್ನೊಬ್ಬರಿಗೆ ಅಂತಲ್ಲ, ಹಿಂಗೆ ಈ ಕಣ್ಣಿಗೆ ಕಾಣಿತು, ಕಿವಿಗೆ ಬಿತ್ತು ಅಂದರೆ ಹಿಂಗೆ ಎಲ್ಲರಿಗೂ ಅನಿಸ್ತದೆ. ನಮ್ಮ ಫ್ರೆಂಡ್ಸಿಂದು ಮಕ್ಕಳದು ಮದುವೆ ಮಾಡಿದ್ರು, ನಮ್ಮ ಅಕ್ಕ ತಂಗಿಯರೊಳಗೆ ಲೈಫ್ ಒಳಗೆ ಮನೆ ಕಟ್ಟಿದ್ರು, ಕಾರ್ ತೊಗೊಂಡ್ರು, ಎಲ್ಲ ಮುಗೀತು. ಆಕೆ ಇನ್ನೂ ಭಾಳ ಏನಿಲ್ಲ, ಆಕೆಗೆ 45ನೇ ಅದ, ಆಕಿನ ಲೈಫ್ ಒಳಗೆ ಎಲ್ಲ ಮುಗಿಸ್ಯಾಳ ಅಂತ ಹಿಂಗೆ ಮಾತಾಡ್ತಿರ್ತಾರೆ ಮನೆಯೊಳಗೆ. ಆಕಿನ ಮಕ್ಕಳನ್ನು ಭಾಳ ಸಣ್ಣವ್ರು ನೋಡು, ಎಲ್ಲ ಜಾಬ್ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಫುಲ್ ಸೆಟಲ್ಡ್ ನೋಡಕ್ಕೆ ಅಂತ ಹಿಂಗೆ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಹಿಂಗೆ ಆವಾಗ ನಮ್ಗೇನು ಫೀಲ್ ಆಗ್ತದೆ, ನಮಗಂದ್ರೆ ನಮ್ಮ ಅಂಥವ್ರಿಗೆ ಏನು ಫೀಲ್ ಆಗ್ತದೆ ಅಂತಂದ್ರೆ, ಅಯ್ಯೋ ನಾವು ಎಲ್ಲಿ ಇದು ಮಾಡ್ಲಿಕತ್ತೀವಿ, ಎಲ್ಲಿ ಹೆಂಗಿದ್ದೀವಿ ನಮ್ಮ ಜೀವನ ಒಳಗೆ, ನಾವು ಅವ್ರಿಗಿಂತ ಕ್ಲೇವರ್ ಇದ್ವಿ, ನಾವು ಓದ್ತೀವಿ, ನಾವು ಬರ್ತಿದ್ವಿ, ನಮಗಿನ್ನ ಇಷ್ಟು ಜಲ್ದಿಯಾಗಿ, ಇಷ್ಟು ಇನ್ಸ್ಟೆಂಟಾಗಿ, ಇಷ್ಟೇ ಕಡಿಮೆ ಸಮಯದಾಗ ಇಷ್ಟೊಂದು ಮಾರ್ಕ್ಸ್ ನಮಗೆಲ್ಲೂ ಬರಲಿಲ್ಲ. ಆಮೇಲೆ ನಾವು ವೀಸಾಗೆ ಟ್ರೈ ಮಾಡಿದ್ದೇವೆ, ಇಷ್ಟು ಈಸಿಯಾಗಿ ನಮಗೆ ವೀಸಾ ಫಾರಿನ್ ಕಂಟ್ರಿ ಹೋಗ್ಲಿಕ್ಕೆ ಸಿಗಲಿಲ್ಲ. ಆಮೇಲೆ ನಾವು ಯೂಟ್ಯೂಬ್ ಚಾನಲ್ ತೆಗ್ದಿದ್ವಿ, ಎಷ್ಟೊಂದು ವರ್ಷಗಳು ಅದರೊಳಗಿದ್ವಿ, ಅಂದರೂ ನಮಗೂ ಏನು ಆ ರೀತಿಯ ಅಷ್ಟು ಕ್ವಿಕ್ ಮೂಮೆಂಟ್ನಾಗ ಸಕ್ಸಸ್ ಸಿಗಲಿಲ್ಲ. ಆಮೇಲೆ ನಾವು ಎಷ್ಟೊಂದು ರಿಲೇಷನ್ಶಿಪ್ ಸಲುವಾಗಿ, ಮದುವೆ ಸಲುವಾಗಿ ಎಷ್ಟೆಲ್ಲ ಹಾತೊರೆದ್ವಿ, ಟ್ರೈ ಮಾಡಿದ್ವಿ, ಅಷ್ಟು ಜನರು ಹೇಳೋಷ್ಟು ಈಸಿಯಾಗಿ ಇವೆಲ್ಲ ಪಾಸಿಬಲ್ ಇಲ್ಲ. ಮತ್ತು ನಾವು ನಮ್ಮ ಪೇರೆಂಟ್ಸಿಗೆ, ನಮ್ಮ ರಿಲೇಟಿವ್ಸಿಗೆ, ನಮ್ಮ ಸಮೀಪ ಬಂಧುಗಳಿಗೆ ನೋಡಿವಿ, ಒಂದು ಪ್ಲಾಟ್ ತೊಗೊಂಡು ಮನೆ ಕಟ್ಟಬೇಕಾದ್ರೆ ಅವ್ರ ಆಯುಷ್ಯ ಮುಗಿತಿತ್ತು, ಅದೂ ಅಷ್ಟೇನು ಸರಳಿಲ್ಲ. ಈಗ ಇವೆಲ್ಲ ಹಿಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕತ್ತಾವಲ್ಲ, ಯಾರ್ದು ಸರಿ ಅದ ಅನ್ನೋ ಒಂದು ಕ್ವಶನ್ ಬರ್ತದೆ. ಹೌದಲ್ಲ? ಇವತ್ತು ನಾಳೆ ಎಲ್ಲಿನೂ ನೋಡ್ರಿ ಎಲ್ಲ ಇನ್ಸ್ಟೆಂಟ್, ಹೋಗ್ರಿ ಕ್ವಿಕ್ಕಾಗಿ ಹೋಗೋದು, ತೊಗೊಂಡು ಬಂದುಬಿಡೋದಾಯ್ತು ಅಷ್ಟೇ. ಎಲ್ಲ ಸಿಗ್ತಾವೆ, ಬ್ಲಿಂಕಿಟ್ ಅದ, ತೊಗೊಂಡು ಬರೋದಪ್ಪ, ಆರ್ಡರ್ ಮಾಡಿಬಿಡೋದು. ಅವಾಗ ಒಂದು ತರಕಾರಿ ತರಬೇಕಂದ್ರೂ 3 ತಾಸು ಬೇಕಾಗ್ತಿತ್ತು, ಮನೇಲಿಂದ ಹೋಗೋ, ತೊಗೊಂಡೋ, ಬಾರೋ, ಮಾಡೋ ಇವೆಲ್ಲ. ಈಗಿಲ್ಲ, 5 ನಿಮಿಷದಾಗ ಬ್ಲಿಂಕಿಟ್ ಕೊಳ್ತೋಗೋ ತರಕಾರಿ ತಂದು ಕೊಟ್ರೂ ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಕ್ವಿಕ್ ಬೇಕಾಗ್ಯದ. ಹೆಂಗೆ ಬೇಕಾಗ್ಯದ? ಕ್ವಿಕ್, ಸಮಯಕ್ಕೆ ಬೇಕು, ಇದೇ ಸಮಯಕ್ಕೆ ಬೇಕು. ಹಿಂಗೆ ನಮ್ಗೆ ತಾಳ್ಮೆ, ಸಹನೆ ಏನೂ ಇಲ್ಲ. ಹಾಗೆಲ್ಲ ಅಷ್ಟು ಇನ್ಸ್ಟೆಂಟಾಗಿ ಬಂದು ಸಕ್ಸಸ್ಗಳು ಅಲ್ಲೇ ಅಲ್ಲ. ಯಾಕಂದ್ರೆ ಎಷ್ಟೊಂದು ಸಕ್ಸಸ್ಫುಲ್ ಪೀಪಲಿಂದು ಇಂಟರ್ವ್ಯೂ ಮಾಡಿ, ಅವ್ರುಗಳು ಆಟೋಬಯೋಗ್ರಫಿ ಬರೆದಿದ್ದು ಬುಕ್ಸ್ಗಳು ಓದಿ, ಎಷ್ಟೊಂದು ಸಕ್ಸಸ್ಫುಲ್ ಪೀಪಲ್ ಜೊತೆಗೆ ಬೆರೆತು, ಅವ್ರು ಯಾವುದೇ ಫೀಲ್ಡ್ ಒಳಗೆ ಸಕ್ಸಸ್ ಆಗಿರಲಿ, ಅವರೆಲ್ಲೇ ಇರಲಿ, ಅವ್ರ ಜೊತೆಗೆ ಬೆರೆತಾಗ, ಅವ್ರ ಜೊತೆಗೆ ಮಾತಾಡಿದಾಗ ಅವರು ಹಾನೆಸ್ಟಾಗಿ ಒಂದು ಆನ್ಸರ್ ಕೊಡ್ತಾರೆ, ಹಾನೆಸ್ಟಾಗಿ ಒಂದು ರಿವ್ಯೂ ಕೊಡ್ತಾರೆ. ಏನಂತ? ಇವೆಲ್ಲ ಏನು ಪಾಸಿಬಲ್ ಇಲ್ಲ, ಇವೆಲ್ಲ ಸುಳ್ಳಿದ್ದಾವ ಅಂತಾರೆ ಅವರು. ಯಾಕಂದ್ರೆ ಸಣ್ಣದೊಂದು ಸಕ್ಸಸ್ ಆಗಬೇಕಂದ್ರೆ ಅದು ತನ್ನದೇ ಆದಂಥದ್ದೊಂದು ಟೈಮ್ ತಗೋತದ. ಅದಕ್ಕೆ ತಾಳ್ಮೆ, ಸಹನೆ, ಟೈಮ್, ಎಫರ್ಟ್, ಹಾರ್ಡ್ ವರ್ಕ್, ಪೇಷನ್ಸ, ಫ್ರಸ್ಟ್ರೇಷನ್ಸ, ಫೇಲಿಯರ್ಸ, ಮತ್ತೆ ಟ್ರೈ ಮಾಡೋದು, ಮತ್ತೆ ಬೀಳೋದು, ಮತ್ತೆ ಹೇಳೋದು, ಇವೆಲ್ಲ ಇದ್ದು ರೀ ನಮ್ಮ ಲೈಫ್ ಒಳಗೆ ಅಂತ ಶೇರ್ ಮಾಡ್ಕೊಂಡವ್ರು ಅವರೆಲ್ಲ. ಈಗಲೂ ಕೇಳಿದವ್ರಿಗೆ ಮತ್ತೆ ಅದೇ ಸೇಮ್ ಥಿಂಗೇ ಶೇರ್ ಮಾಡ್ಕೋತಾರೆ ಅವರೆಲ್ಲ. ಒಂದು ಹೂ ಅರಳಬೇಕಂದ್ರೂ ಅದು 1 ವರ್ಷ ತನಕ ತಾಳಬೇಕು. ಫಾರ್ ಎಕ್ಸಾಂಪಲ್, ಮಲ್ಲಿಗೆ ಹೂವಿನ ಸೀಸನ್ ಬರಬೇಕಾದ್ರೆ ಇವಾಗ ಬೇಸಿಗೆ ಬಂತು ಅಂದರೆ ಮತ್ತು ಮುಂದಿನ ಬೇಸಿಗೆಗೆ ಬರಬೇಕು. ಅದು ಅಷ್ಟು ಇನ್ಸ್ಟೆಂಟ್ ನನಗೆ ಬೇಕು ಅಂದ್ರೆ ಅರಳಂಗಿಲ್ಲ. ಅದಕ್ಕೆ ತನ್ನದೇ ಅಂತ ಸಮಯ ತಗೋತದ, ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ನಾವು ಅದು ಗಿಡಕ್ಕೆ ನೀರು ಎರೆದು, ಗೊಬ್ಬರ ಹಾಕಿ, ಬಿಸಿಲು, ಮಳೆ, ಗಾಳಿಗೆ ಎಕ್ಸ್ಪೋಸ್ ಮಾಡಿ, ಅದು ಮಗ್ಗು ದೊಡ್ಡದಾಗತನ ತಾಳಿ, ಆಮೇಲೆ ಮಗುಗಳನ್ನೆಲ್ಲ ಕಡಿದು ಹಾರ್ವೆಸ್ಟ್ ಮಾಡಿದಾಗ ಹೂವಿನ ಮಾಲೆ ಇವೆಲ್ಲ ಸಿಗ್ತಾವೆ. ಅಷ್ಟು ಈಸಿ ಇಲ್ಲ. ಒಂದು ಹೂವಿನ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಂಥ 1000 ಕೋಟಿ ಎಕ್ಸಾಂಪಲ್ ಎಲ್ಲ ಫೀಲ್ಡ್ ಒಳಗವ.
ಒಂದು ಒಂದೇ ವರ್ಷದ್ದು ಸ್ಟಡೀಸ್ ಒಳಗೆ ನಿಂತು ಇದ್ರೊಳಗೆ ಕುಂತು 6 ಸಬ್ಜೆಕ್ಟ್ಗಳು ಓದಿ ಔಟ್ ತೆಗೆಯೋದಾಗಲಿ ನಿಯರ್ ಟು ದಟ್ ಬರೋದಾಗಲಿ ವಾರಕ್ಕೆ ಒಂದು ಸಲ ಒಂದು ಮೂರು ದಿವ್ಸಿಗೆ ಒಂದು ಸಲ ಬುಕ್ ತೆಗೆದೆ ಹಂಗೆ ಮಾಡಿದವ್ರಿಗೆ ಅದು ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾರೆ ಎಲ್ಲರೂ, ನಂಬಲಿಕ್ಕೆ ಹೋಗಬೇಡ್ರಿ. ಸಕ್ಸಸ್ಸಿಗೆ ತನ್ನದೇ ಆದಂಥ ಡೆಫಿನೇಷನ್ ಅದ, ಸಕ್ಸಸ್ಸಿಗೆ ತನ್ನದೇ ಆದಂಥ ವ್ಯಾಖ್ಯಾನ ಅದ. ಅದು ಸಕ್ಸಸ್ಫುಲ್ ಪೀಪಲ್ಲು, ಅದು ಸ್ಟ್ರಗಲ್ ಮಾಡಿದವರು, ಆ ಸಕ್ಸಸ್ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರ ಬಾಯಿಲಿಂದ ಕೇಳ್ರಿ, ಗೊತ್ತಾಗ್ತದೆ ನಿಮ್ಗೆ. ಇವೆಲ್ಲ ಸುಳ್ಳು ಇರ್ತಾವೆ. ಯಾರು ಒಂದೇ ನೈಟ್ ಒಳಗೆ ಸಕ್ಸಸ್ ಆಗಲ್ಲ, ಅವೆಲ್ಲ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಎಲ್ಲ ಒಂದು ಸೀಸನ್ ಬರಬೇಕಾದ್ರೆ 3 ತಿಂಗಳು ಕಾಯಬೇಕು, ಒಂದು ಮಾವಿನ ಹಣ್ಣು ಬರಬೇಕಂದ್ರೆ 1 ವರ್ಷ ಕಾಯಬೇಕು, ಒಂದು ಮಲ್ಲಿಗೆ ಹೂವು ಬರಬೇಕಂದ್ರೆ ಮುಂದಿನ ವರ್ಷ ತನಕ ಕಾಯಬೇಕು. ಯಾವುದೇ ಒಂದು ಹೂವು, ಹಣ್ಣು, ಕಾಯಿ, ವಾತಾವರಣ ಚೇಂಜಸ್ಸು ಇವೆಲ್ಲ ಬೇಕಾದರೂ ನಾವು ಅದರದ್ದೇ ಆದಂಥ ಸಮಯದ ಮತ್ತು ಇವತ್ತೇ ಬಿತ್ತುತ್ತೀನಿ ಹೀಗೆ ಬೇಕಂದ್ರೂ ಬರೋಂಗಿಲ್ಲ. ಈ ಸಕ್ಸಸ್ನು ಈ ನೇಚರ್ ಒಳಗೆ ಹೆಂಗಿದು ಗ್ರೋತ್ ಆಗ್ಲಿಕ್ಕೆ ಇಷ್ಟು ಸಮಯ, ತಾಳ್ಮೆ, ಸಹನೆ ಇವೆಲ್ಲ ಬೇಕಲ್ಲ. ಹಾಗೆ ಜೀವನ ಒಳಗೆ ನಾವು ನಮ್ಮದು ಏನೋ ಒಂದು ಗುರಿ, ಒಂದು ಏಮು ಅಂತನ್ನ ಬೀಜ ಬಿತ್ತಿ ಅದಕ್ಕೆ ನಮ್ಮದು ತಾಳ್ಮೆ, ಸಹನೆ, ಹಾರ್ಡ್ ವರ್ಕು, ಪೇಷನ್ಸು, ಫೇಲಿಯರು, ಫ್ರಸ್ಟ್ರೇಷನ್ಸು ಇಂಥವೆಲ್ಲ ಗೊಬ್ಬರ ನೀರು ಹಾಕಿ ಅಷ್ಟು ಮೀರಿ ನಮಗೆ ಸಕ್ಸಸ್ ಬರ್ತದನ್ನೂ ಗೊತ್ತಿಲ್ಲ, ಬರೋಂಗಿನೂ ಗೊತ್ತಿಲ್ಲ. ಯಾಕಂದರೆ ಎಫರ್ಟ್ ಒಂದೇ ಗೊತ್ತು, ಸಕ್ಸಸ್ ನಮ್ಮ ಕೈಯಾಗಿರಂಗಿಲ್ಲ. ಇವೆಲ್ಲ ಫೇಕ್ ಇರ್ತಾವ, ನಂಬಲಿಕ್ಕೆ ಹೋಗಬೇಡ್ರಿ. ಇವೆಲ್ಲ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ಸ್ ಅವ. ನಮಗೆ ಫೂಲ್ ಮಾಡ್ತಾರೆ ಜನ, ಫೂಲ್ ಮಾಡಿ ಅವ್ರ ಹತ್ರ ಅಟ್ರ್ಯಾಕ್ಟ್ ಮಾಡಿ ಅವ್ರವ್ರದ್ದೇ ಬಿಸ್ನೆಸ್ಗಳು ಗ್ರೋತ್ ಆಗೋ ಸಲುವಾಗಿ ನಮ್ಗೆ ಹೀಗೆಲ್ಲ ಮೋಸ ಮಾಡಲಿಕ್ಕೆ ಇವೆಲ್ಲ ಮೋಸದ ಜಾಲ ಇರ್ತಾವೆ, ನಂಬಲಿಕ್ಕೆ ಹೋಗಬೇಡ್ರಿ.